ಸರ್ಕಾರದ ದುಡ್ಡಿಲ್ಲ ಅನ್ನೋದು ಸುಳ್ಳು. ಅವರ ಒಂದು ಸ್ಯಾಲರಿಗಳನ್ನ ದುಪ್ಪಟ್ಟು ಮಾಡ್ಕೊಳ್ಳಿಕ್ಕೆ ಅವ್ರ ಕೈಯಲ್ಲಿದೆ. ಆಶಾ ಕಾರ್ಯಕರ್ತರ ದುಡಿಮೆಯ ಪ್ರತಿಫಲ ಏನ್ ಕಳ್ತಾರೆ ಇದು ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ನಮ್ಗೆ 10,000 ಏನಿದೆ ಇಡಿಗಂಡು ನಮ್ಗೆ ಕೊಡ್ಬೇಕು. ನಾವು ಕೊಟ್ರೆ ಇವತ್ತೇ ನಾವು ಧರಣಿನ ವಾಪಸ್ ತೆಗಿತೀವಿ ಸರ್. ಮಾತು ಕೊಟ್ಟಿದ್ದು ಮಾಡ್ಲಿಕ್ಕೆ 8 ತಿಂಗಳು ಬೇಕಾ? ಇದು ನೀವು ಉತ್ತರ ಕೊಡುವಂತದ್ದಲ್ಲ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಕೊಡ್ಲಿ ಅವರು ಅಂತ ಹೇಳ್ತಾ ಇದೀವಿ. ಈ 3 ದಿನದ ಹೋರಾಟ ಕಂಟಿನ್ಯೂ ಆಗತ್ತೆ. 3 ದಿನ ಕಂಪ್ಲೀಟ್ ಮಾಡ್ಕೊಂಡು ಇನ್ನು ಉನ್ನತ ಹಂತಕ್ಕೆ ನಾವು ಹೋಗ್ತೀವಿ, ಅದಂತೂ ಗ್ಯಾರಂಟಿ. ಸರ್ಕಾರಕ್ಕೆ ಈ ಗ್ಯಾರಂಟಿ ಬೇಕಾಗಿದ್ಯಾ ಅಥವಾ ಉತ್ತರ ಕೊಡ್ತಾರ? ಅವರೇ ನಮ್ಗೆ ಕರೆಕ್ಟ್ ಆಗಿ ಹೇಳಬೇಕು. ಆಶಾ ಕಾರ್ಯಕರ್ತರ ರಾಜ್ಯವ್ಯಾಪಿ ಧರಣಿ ಇಂದಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ. ಇವತ್ತು ಕೂಡ ಸಾವಿರಾರು ಮಂದಿ ಆಶಾ ಕಾರ್ಯಕರ್ತರು ಜಮಾಯಿಸಿರುವಂತದ್ದು ಮಳೆಯನ್ನು ಲೆಕ್ಕಿಸದೆ ಛತ್ರಿಯನ್ನ ಹಿಡಿದು ತಮ್ಮ ಬೇಡಿಕೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಾನೀಗ ಆಶಾ ಕಾರ್ಯಕರ್ತರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮೇಡಮ್, ಈಗ 2ನೇ ದಿನಕ್ಕೆ ಧರಣಿ ಮುಂದುವರಿಯುವಂಥದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ನಿಮ್ಮ ಸವಾಲುಗಳು ಇದೆ ಅನ್ನುವಂಥದ್ದು? ಇದು ಇಡೀ ರಾಜ್ಯದಲ್ಲಿ ನಿನ್ನೆಯಿಂದ ಹೋರಾಟ ನಡೀತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಅಹೋರಾತ್ರಿನೂ ಮಾಡಿದ್ದಾರೆ. ಭಾಳ ಮಳೆ ಬಂದಿದೆ, ಆ ಮಳೆಯಲ್ಲೂ ಕೂಡ ಮಾಡಿದ್ದಾರೆ. ಹಗಲು ಸ್ವಲ್ಪ ತುಂಬ ಕಷ್ಟಗಳನ್ನ ಅನುಭವಿಸೇ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಬೆಂಗಳೂರಲ್ಲಿ ಕೂಡ ಇವತ್ತು ನಾವು ತಿರ್ಗಾ ಜಮಾಯಿಸ್ತಾ ಇದ್ದೀವಿ. ಈ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೀಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಸೊ ನಾಗಲಕ್ಷ್ಮಿ ಮೇಡಮ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರೋರು, ಅವರು ಕೂಡ ಲಾಸ್ಟ್ ಟೈಮ್ ಬಂದು ಹೇಳಿದ್ರು, ಲಾಸ್ಟ್ ಜನವರಿಯಲ್ಲಿ, ನಿಮಗೆ ಯಾವುದೇ ರೀತಿ ಅನ್ಯಾಯ ಆಗಕ್ಕೆ ನಾವು ಬಿಡಲ್ಲ, ನಿಮ್ಮ ಪರವಾಗಿದ್ದೀವಿ. ಸೊ ಹಾಗಾಗಿ ಖಂಡಿತವಾಗಿ ನಾವು ನಿಮ್ಮ ಪರವಾಗಿ ಧ್ವನಿನ ಎತ್ತುತ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಪರವಾಗಿ ಇದ್ದಾರೆ. ಸೊ ಹಾಗಾಗಿ ಎಲ್ಲ ನಿಮ್ಮ ಪರವಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಕಂಪ್ಲೀಟ್ ವಿಶ್ವಾಸ ಕೊಟ್ಟು ಆಮೇಲೆ ನಾವು ಹೋರಾಟನ ಹಿಂಪಡೆದಿದ್ದಾಯ್ತು. ಸೊ ಈಗ 2ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಸರ್ಕಾರ ಇನ್ನು ಪಕ್ಕದಲ್ಲೇ ವಿಧಾನಸೌಧದಲ್ಲಿ ಇದ್ದಾರೆ, ಎಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮಳೆಯಲ್ಲಿ ಹಿಂಗೆ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರಲ್ಲ, ಈ ವಿಷಯ ಅವರಿಗೆ ಬಂದಿಲ್ಲ. ಆದೇಶ ಕೊಡ್ಲಿಕ್ಕಾದ್ರು ಯಾಕೆ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಈವರೆಗೂ ಅರ್ಥ ಆಗ್ತಾ ಇಲ್ಲ ಸರ್. ನಿನ್ನೆ ಇಲಾಖೆಯ ಇವ್ರು ಬಂದಿದ್ರು, ಪ್ರಭುಗೌಡ ಸರ್ ಬಂದಿದ್ರು. ಅವರು ಏನು ಹೇಳ್ತಾರೆ, ನೋಡಲ್ ಅಧಿಕಾರಿಯಾಗಿದ್ದಾರೆ, ಬಂದವ್ರು ಹೇಳ್ತಾರೆ ಆದೇಶ ಎಲ್ಲ ಆಗಿದೆ, ಸೊ ಆದೇಶ ಬರ್ಲಿಕ್ಕೆ ಕೆಲವೊಂದು ಸ್ವಲ್ಪ ತಡ ಇದೆ ಅಂತೆಲ್ಲ ಹೇಳಿದ್ರು. ಆದೇಶ ಮಾಡ್ಲಿಕ್ಕೆ ನಾವು ಎಲ್ಲರೂ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆದೇಶ 8 ತಿಂಗಳು ಬೇಕಾ ಮಾಡ್ಲಿಕ್ಕೆ? ಮಾತು ಕೊಟ್ಟಿದ್ದು ಮಾಡ್ಲಿಕ್ಕೆ 8 ತಿಂಗಳು ಬೇಕಾ? ಸೊ ಹಾಗಾಗಿ ನೀವು ಯಾವ ಆದೇಶನೂ ಕೊಟ್ಟಿಲ್ಲ, ನೀವು ಯಾವ ಕ್ರಮನೂ ತಗೊಂಡಿಲ್ಲ, ಕಾಳಜಿನೂ ವಹಿಸ್ತಾ ಇಲ್ಲ. ಇದು ನೀವು ಉತ್ತರ ಕೊಡುವಂಥದ್ದಲ್ಲ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಕೊಡ್ಲಿ ಅವರು ಅಂತ ಹೇಳ್ತಾ ಇದೀವಿ. ಇಲ್ಲಿ ದುಡ್ಡಿಲ್ಲ, ಮನಸ್ಸಿಲ್ಲ, ಅದೆಲ್ಲ ನಾವು ಪರಿಗಣಿಸಬಾರ್ದು ಅನ್ಸತ್ ನನಗೆ. ಸರ್ಕಾರದ ದುಡ್ಡಿಲ್ಲ ಅನ್ನೋದು ಸುಳ್ಳು. ಅವರ ಒಂದು ಸ್ಯಾಲರಿಗಳನ್ನ ದುಪ್ಪಟ್ಟು ಮಾಡ್ಕೊಳ್ಳಿಕ್ಕೆ ಅವ್ರ ಕೈಯಲ್ಲಿದೆ. ಆಶಾ ಕಾರ್ಯಕರ್ತರ ದುಡಿಮೆಯ ಪ್ರತಿಫಲ ಏನ್ ಕಳ್ತಾರೆ ಇದು ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಹಾಗೆ ಇನ್ನೊಂದು ಮಾತು ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಮೊನ್ನೆ ಎಲೆಕ್ಷನ್ ಅಲ್ಲಿ ರಿಗ್ಗಿಂಗ್ಗಳಾಗಿವೆ, ಹೆಸರುಗಳೇ ಮಾಯ ಆಗಿದೆ ಅಂತೆಲ್ಲ ಹೇಳಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯ ಕೇಳಬೇಕಾದ್ರೆ ಯಾರು ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಬಾರ್ದು, ವಾಯ್ಸ್ ಎತ್ತಬಾರ್ದು ಅನ್ನೋದಿದೆ. ಹಾಗೆ ಇಲ್ಲಿನ ನಮ್ಮ ಮೇಲೆ ನಮ್ಮ ಪ್ರಶ್ನೆ ಬಂದಾಗ ಇಲ್ಲಿ ನೋಡ್ತಾ ಇರೋಂಥದ್ದು ಏನು, ಸರ್ಕಾರ ಆಗಲಿ ಅಥವಾ ಡಿಪಾರ್ಟ್ಮೆಂಟ್ ಆಗಲಿ, ಡಿಪಾರ್ಟ್ಮೆಂಟ್ ಸರ್ಕಾರನೇ ಅದು. ಅವ್ರೇನು ಹೇಳ್ತಾ ಇದ್ದಾರೆ, ಯಾವ ಆಶಾ ಕಾರ್ಯಕರ್ತೆ ಹೋಗ್ತಾ ಇದ್ದಾಳೆ ಹೋರಾಟಕ್ಕೆ ಅವಳಿಗೆ ನಾನು ಮೆಷರ್ಸ್ ತಗೋತೀನಿ ಅಂದ್ರೆ ನಾವು ದಿನ ಅಟೆಂಡೆನ್ಸ್ ಆಗ್ತೀವಿ, ಹೋರಾಟಕ್ಕೆ ಹೋಗದ ರೀತಿಯಲ್ಲಿ ಅವರು ಹಲವಾರು ಮೆಷರ್ಸ್ನ ತಗೋತಾ ಇದ್ದಾರೆ. ನಾವಿವತ್ತು ಹೇಳ್ತಾ ಇದೀವಿ, ನಾವು ಯಾರು ಆಶಾ ಕಾರ್ಯಕರ್ತರು ಹೆದರ್ತಾ ಇಲ್ಲ ಸರ್. ಅದೆಲ್ಲ ಧಿಕ್ಕರಿಸೇ ಇಲ್ಲಿ ಬಂದಿದ್ದೀವಿ. ಸರ್ಕಾರ ನೋಡ್ಬೇಕು, ಈಗ್ಲಾದ್ರೂ ನೋಡ್ಬೇಕು, ವಿಧಾನಸೌಧ ಪಕ್ಕದಲ್ಲಿದೆ, ನೋಡ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಲಿ. ಇದಕ್ಕೆ ಆದೇಶ ನೀವು ಯಾಕೆ ವಿಳಂಬ ಮಾಡ್ತಾ ಇದೆ ಅಂತ ಉತ್ತರ ಕೊಡ್ಲಿ. ಉತ್ತರ ಕೊಟ್ಟು ನಾವು ಸ್ಯಾಟಿಸ್ಫೈ ಆದ್ರೆ ಹೋಗ್ತೀವಿ, ಇಲ್ಲ ಅಂತಂದ್ರೆ ಈ 3 ದಿನದ ಹೋರಾಟ ಕಂಟಿನ್ಯೂ ಆಗತ್ತೆ. 3 ದಿನ ಕಂಪ್ಲೀಟ್ ಮಾಡ್ಕೊಂಡು ಇನ್ನು ಉನ್ನತ ಹಂತಕ್ಕೆ ನಾವು ಹೋಗ್ತೀವಿ, ಅದಂತೂ ಗ್ಯಾರಂಟಿ. ಸರ್ಕಾರಕ್ಕೆ ಈ ಗ್ಯಾರಂಟಿ ಬೇಕಾಗಿದ್ಯಾ ಅಥವಾ ಉತ್ತರ ಕೊಡ್ತಾರ? ಅವರೇ ನಮ್ಗೆ ಕರೆಕ್ಟಾಗಿ ಹೇಳಬೇಕು. ಆಮೇಲೆ ಎಲ್ಲ ಬುದ್ಧಿಜೀವಿಗಳು ಮತ್ತೊಬ್ರು ಕೂಡ ನಮ್ಮ ಹೋರಾಟದ ಬಗ್ಗೆ ಸಹಮತನ ವ್ಯಕ್ತಪಡಿಸಿದ್ದಾರೆ. ಅವ್ರು ಇಲ್ಲಿ ಬರ್ಲಿಕ್ಕಾಗ್ಲಿಲ್ಲ, ಆದ್ರೆ ತುಂಬಾ ಜನ ನಾವು ನಿಮ್ ಜೊತೆಗಿದ್ದೀವಿ, ನಿಮ್ಮ ಪರಿಸ್ಥಿತಿ ಯಾಕೆ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ರಮಾ ಮೇಡಮ್, ಯಾವೆಲ್ಲ ಸಂಘಟನೆಗಳು ನಿಮ್ಮ ಒಂದು ಧರಣಿಗೆ ಬೆಂಬಲ ಸೂಚಿಸ್ತಾ ಇದೆ ಅನ್ನುವಂಥ? ಇಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇರೋದಲ್ಲ ಸರ್, ಕೆಲವು ಕಡೆ ರೈತ ಸಂಘಟನೆಗಳು ಸಪೋರ್ಟ್ ಮಾಡಿದಾವೆ, ಕೆಲವೊಬ್ರು ದಲಿತ ಸಂಘಟನೆಗಳು ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಕೆಲವು ಇಂಟೆಲೆಕ್ಚುಯಲ್ಸ್ ಸಪೋರ್ಟ್ ಮಾಡಿ, ಬುದ್ಧಿಜೀವಿಗಳು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹೋರಾಟ. ಇದಿಷ್ಟು ಆಶಾ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ರಮಾ ಟಿ ಸಿ ಅವರ ಮಾತಾಗಿತ್ತು. ನನ್ನೊಂದಿಗೆ ಆಶಾ ಕಾರ್ಯಕರ್ತೆ ಸರಸ್ವತಿ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ.
ಏನ್ ಹೇಳ್ತೀರಿ? ಮಳೆ ಗಾಳಿ ಚಳಿ ಅನ್ನೋದೇ ಲೆಕ್ಕಿಸದೆ ಈಗ ಧರಣಿಯನ್ನ ಹಮ್ಮಿಕೊಂಡಿದ್ರಿ, 7 ತಿಂಗಳಷ್ಟೇನೆ ಮಾಡಿದ್ರಿ, ಮತ್ತೆ ಧರಣಿಯನ್ನ ಮುಂದುವರಿಸಿದ್ರಿ, ಸರ್ಕಾರದ ಮುಂದೆ ಬೇಡಿಕೆಗಳು ಇಟ್ಟಿದ್ದೀರಿ, ಈಡೇರುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ ನಿಮಗೆ? ಸರ್ ಈಡೇರಿಸಲೇಬೇಕು ಸರ್. ಅಲ್ಲಿವರೆಗೂ ನಮ್ಮ ಧರಣಿ ವಾಪಸ್ ತಗೊಳ್ಳೋ ಚಾನ್ಸೇ ಇಲ್ಲ ಸರ್. ಯೂನಿಯನ್ಗಳವರಾಗಲಿ ಯಾರೇ ಆಗಲಿ ನಮ್ಗೆ ಎತ್ತಲಿಕ್ಕಿರೋ ಕೆಲಸ ಅಂತೂ ಅಲ್ಲ ಇದು. ನಾವು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರುವಂಥವ್ರು, ಆರೋಗ್ಯ ಸೇವೆ ಮಾಡಿ ಎಲ್ಲರಿಗೂ ಮನೆ ಮನೆ ಬಾಗಿಲಿಗೆ ಹೋಗಿ ನಿಮ್ಮ ಆರೋಗ್ಯ ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇರುವಂಥವ್ರು, ತಾಯಿ ಮಗುವಿನ ಆರೈಕೆ ಮಾಡ್ತಾ ಇರುವಂಥವ್ರು, ಇವತ್ತೊಂದು ದಿವಸ ಈ ಮಳೆಯಲ್ಲಿ ಚಳಿನಲ್ಲಿ ಬಂದು ನಿಂತಿದ್ದೀವಿ. ನಮಗೇನಾದರೂ ತೊಂದರೆ ಆದರೆ ಸರ್ಕಾರನೇ ಕಾರಣ, ಬೇರೆ ಯಾರು ಅಲ್ಲ ಕಾರಣ, ಸರ್ಕಾರನೇ ಕಾರಣ. ನಮ್ದೇನು ನಿಮಗೆ ಬೇಡಿಕೆ ಕೊಟ್ಟಿಲ್ಲ, ನೀವು ಆಡ್ದಂತೆ ನುಡ್ದಂತೆ ನಡ್ಕೊಳ್ಳಿ ಅಂತ ಆಶಾ ಕಾರ್ಯಕರ್ತರನ್ನ ನಡೆದಾರಿನಲ್ಲಿ ತೊಗೊಬಂದು ನಿಲ್ಲಿಸ್ಕೊಂಡಿರೋದು ನೀವು ಸರ್, ನಾವಲ್ಲ. ನಮಗೂ ಕಾಳಜಿ ಇದೆ, ನಮಗೂ ಅಲ್ಲಿ ಆರೋಗ್ಯದ ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ಭಾಗ್ಯನೂ ಇದೆ. ಅಂಥದ್ರಲ್ಲಿ ನೀವು 2010ರಿಂದ 2014ವರೆಗೂ ಯಾವುದೇ ಸಂಬಳಗಳಿಲ್ಲ. 4 ವರ್ಷ ಇದು ಏನು ಸೇವೆಯನ್ನು ಸಲ್ಲಿಸಿದ್ದೀವಿ, ಸ್ಯಾಲ್ರಿ ಇಲ್ಲದೇ ಸೇವೆ ಸಲ್ಲಿಸಿದ್ದೀವಿ. ಅದು 2014ರಲ್ಲಿ ನಮ್ಮ ಯೂನಿಯನ್ ನಮಗೆ ಸಪೋರ್ಟ್ ಬಂತು. ಆವಾಗ ನಿಗದಿತ ಹಣ ಅಂತ ನೀವು ಫಿಕ್ಸ್ ಮಾಡಿದ್ರಿ. ಇನ್ಸೆಂಟಿವ್ ಬಿಟ್ಟರೆ ಬೇರೆ ಏನು ಕೊಡ್ತಾ ಇರಲಿಲ್ಲ, ಬಿಡಿಗಾಸು ಇರಲಿಲ್ಲ ನಮಗೆ. 4 ವರ್ಷ ಸರ್ವಿಸ್ ಮಾಡಿದವ್ರು ನಿಮಗೆ. ಇವತ್ತು ನಾವು ಯಾಕೆ ಸರ್ ರೋಡಿಗೆ ಬಂದು ಕೂತ್ಕೋತೀವಿ? ನೀವು ಆಡಿದ ಮಾತಂತ ನಡ್ಕೋಬೇಕಲ್ವಾ? ನೀವು ಕೊಟ್ಟ ಭಾಷೆನೇ ಅಲ್ವಾ ಅದು? ನೀವು ವಾಪಸ್ ತೊಗೊಳ್ಳಿ, ನಾವು ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಡ್ಕೋಬೇಕು. ಬೇರೆ ಇವಾಗ ಆ ಅನುದಾನ ನೀವು ಇದು ಕೊಟ್ಟಿಲ್ಲ. ಮತ್ತು ನೋಡಿದ್ರೆ ಇವಾಗ ನಾವು 1,500 ಹಾಕ್ಬಿಟ್ಟಿದ್ವಿ, 1,000 ಹಾಕ್ಬಿಟ್ಟಿದ್ವಿ. 1,000 ಯಾವುದೋ ಕಾಲದಲ್ಲಿ ನಾವು ಹೇಳಿದ್ದು ಸರ್ ನಾವು. ಈಗ ನೀವು 1,000 ಅದನ್ನು ತೋರಿಸ್ಬಿಟ್ಟು ಈಗ 10,000 ಬರ್ತಾಯಿದೆ ಅಂದರೆ ಯಾವ ಲೆಕ್ಕಕ್ಕೆ ಹೇಳ್ತೀರಾ? 10,000 ನೀವೇನು ಫಿಕ್ಸೆಡ್ ಕೊಟ್ಟಿದ್ರೆ ಅದನ್ನು ಫಿಕ್ಸೆಡ್ ಮಾಡಿ, ಅದ್ರ ಮೇಲೆ ಬೇರೆ ಹಾಕೋದು ಬಿಡೋದು, ಆಮೇಲೆ ನಮಗೆ ಇನ್ಸೆಂಟಿವ್ ತೊಗೊಳ್ಳೋದು, ಅದೆಲ್ಲ ಆಮೇಲೆ. ಯೂನಿಯನ್ ಯಾರು ನಮ್ಗೆ ಎತ್ತಲಿಕ್ಕೆ ಕರ್ಸ್ಕೊಂಡಿರೋದಲ್ಲ, ನಾವು ಬೇಡಿಕೆ ಇಟ್ಕೊಂಡು ಅವ್ರನ್ನ ಕರ್ಸ್ಕೊಂಡು ಇರೋದು. ಅವ್ರು ನಮಗೆ ಸಹಾಯ ಮಾಡೋಕ್ಕೆ ನಿಂತಿದ್ದಾರೆ. ನಾವೇನಾದರೂ ಬಂದು ಇಲ್ಲಿ ಧರಣಿಗೆ ಕೂತ್ಕೊಂಡ್ರೆ ಅಲ್ಲಿ ಹಾಸ್ಪಿಟ್ಲಲ್ಲಿರೋಂಥ PSCಗಳು ಸಿಸ್ಟ್ರುಗಳು ನಮ್ಮ ಮೇಲೆ ಹೇಳೋದು, ನೀವು ಹೋದರೆ ನಿಮ್ಗೆ ಕೆಲಸದಿಂದ ತೆಗಿತೀವಿ, ನಿಮಗೆ ನೋಟಿಸ್ ಕೊಡ್ತೀವಿ. ಹೇಳಿದಾರ ನಿಮಗೆ ಏನಾದರೂ ಆ ಥರದ್ದು ಮಾತುಗಳನ್ನು ಹೇಳಿದಾರ? ನನ್ನ ಸೆಂಟ್ರಲ್ಲೇ ಆಗಿದೆ ಸರ್, ನನ್ನ ಸೆಂಟ್ರಲ್ಲೇ ಆಗಿದೆ. ನೀವು ಡ್ಯೂಟಿಗೆ ಹೋಗೋದಾದರೆ ನೀವು ಇಲ್ಲಿ ಬಂದೇ ಬರ್ತೀರಾ, ಏನು ಇಲ್ಲದೆ ಬರ್ತೀರಾ. ಅದು ಯಾಕೆ ಸರ್ ಅವ್ರಿಗೆ ಬೇಕು? ಏನು ಇಲ್ಲ ಅಂತ ನಾವು ತಗೋತೀವೋ ಬಿಡ್ತೀವೋ ನಮಗೆ ಸೇರಿದ್ದು ಸರ್. ಈಗಲೂ ನನ್ನ ಆಶಾ ಕಾರ್ಯಕರ್ತರಿಗೆ, ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಆಸ್ಪತ್ರೆಯಲ್ಲಿ ಇರುವಂತಹ ಅಧಿಕಾರಿಗಳಿಗೆ, ಡಾಕ್ಟರ್ಗಳಿಗೆ ನೀವೇನು ಹೇಳ್ತೀರಿ ಸರ್? ಡಾಕ್ಟ್ರುಗಳಿಗೆ ಏನು ಅನ್ನೋದಕ್ಕಿಂತ ನಮಗೆ ಏನು ಬೇಕು ನೀವು ಕೊಡಲೇಬೇಕು, ಕೊಟ್ಟು ತೀರಲೇಬೇಕು. ನೀವು ಆಡಿದ ನುಡಿ ಅಷ್ಟೇ ಹೊರತು ಬೇರೆ ನಾವೇನು ಕೇಳ್ತಾ ಇಲ್ಲ. ನಾವು ಕೇಳಿದ್ದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಅದರ ಅನುದಾನದ್ದು ಇದು ಮಾಡಿ ಆದೇಶ ನೀಡಿ ಫಸ್ಟು ಅಷ್ಟೇ. ಇದಿಷ್ಟು ಆಶಾ ಕಾರ್ಯಕರ್ತೆ ಸರಸ್ವತಿ ಅವರು ಹೇಳುವಂಥದ್ದು. ಹಾಗೆ ನಮ್ಮೊಂದಿಗೆ ಇನ್ನಷ್ಟು ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಏನು ಹೇಳ್ತೀರಿ? ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ರಿ, 10,000 ಗೌರವಧನ ಕೊಡಬೇಕು ಅಂತ ಹೇಳ್ತಿದ್ರಿ. ಏನು ಹೇಳ್ತೀರಾ? ಮಳೆ ಗಾಳಿ ಲೆಕ್ಕಿಸದೆ ಇವತ್ತು ಪ್ರತಿಭಟನೆ ಕೂಡ ಧರಣಿಯನ್ನು ಮಾಡ್ತಾ ಇದ್ದೀರಿ. ಸರ್, ನಾವು ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ನಮಗೆ ಏನು 10,000 ಇಡಿಗಂಟು ನಾವು ಕೊಡ್ತೀವಿ ಅಂತ ನಮಗೆ ಜನವರಿ ಹೋರಾಟದಲ್ಲಿ ಹೇಳಿದ್ರು, ಅದನ್ನು ಖಂಡಿತವಾಗಿ ಬಿಡುಗಡೆ ಮಾಡಬೇಕು. ಅದೇ ಮೇನ್ ಉದ್ದೇಶ. ನೀವು ಎಲ್ಲಿಂದ ಬರ್ತಾ ಇರೋದು? ನಾವು ಕೋಣಕುಂಟೆ PSC BBMP ಅರ್ಬನ್ ಆಶಾ. ಎಷ್ಟು ವರ್ಷಗಳಿಂದ ನೀವು ಆಶಾ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀರಿ? ಸರ್, ನಾನು ರೂರಲಲ್ಲಿ 8 ವರ್ಷ ಮಾಡಿದ್ದೀನಿ, ಇವಾಗ ಅರ್ಬನಲ್ಲಿ 6 ವರ್ಷ ಮಾಡ್ತಾಯಿದ್ದೀನಿ ಸರ್. ಅದಲ್ಲದೆ ನಮಗೆ ಏನಪ್ಪ ಅಂದರೆ, ಈ ನಡುವೆ ಪರ್ಸೆಂಟೇಜ್ ಆಧಾರದ ಮೇಲೆ ನಮ್ಮ ಆಶಾಗಳನ್ನ ತೆಗಿತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಗೆ ಅವಾಗೆಲ್ಲ ಪರ್ಸೆಂಟೇಜ್ ಏನು ಇರಲಿಲ್ಲ. ಊರಿಗೊಂದು ಆಶಾ ಮಹಿಳೆ ಸಿಕ್ಕಿದ್ರೆ ಸಾಕು ಅಂತ ತಗೊಂಡ್ರು. ಮತ್ತು ಈ 7th 8th 10th ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ರು. ಇವಾಗ ನಮಗೆ ಅಟೆಂಡೆನ್ಸ್ ಕೊಡ್ತಾ ಇದ್ದಾರೆ, ರೂಲ್ಸ್ ಹೇಳ್ತಾ ಇದ್ದಾರೆ, ಮತ್ತು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ. ಇವೆಲ್ಲ ನಮಗೆ ಬೇಡ ಸರ್. ಮತ್ತು ನಮ್ಮಲ್ಲಿ ಆಶಾ ಕಾರ್ಯಕರ್ತರು ಏನು 60 ವರ್ಷ ಆಗಿರೋರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ, ಅವ್ರಿಗೆ ನಮಗೆ ಒಂದು ಇಡಿಗಂಟು ಕೊಡಬೇಕು. ಅವರು ನಾವು ಯಾವುದೇ ಒಂದು ಗಾರ್ಮೆಂಟ್ಸ್ಗೆ ಹೋದ್ರೂ ಕೂಡ ನಮಗೊಂದು ESI PF ಮುಖಾಂತರ ನಮಗೊಂದು ಹಣ ಸಿಗುತ್ತೆ. ಬಟ್ ಈ ಆಶಾ ಕಾರ್ಯಕರ್ತ ಕೆಲಸದಲ್ಲಿ ಶ್ರಮ ಜಾಸ್ತಿ ಇದೆ ಹೊರತು ನಾವು ಕೆಲಸ ಬಿಟ್ಟಾಗ ನಮ್ಗೆ ಯಾವ ಹಣನೂ ಬರ್ತಾ ಇಲ್ಲ. ಹಾಗಾಗಿ ನಮಗೆ ಆಶಾ ಕಾರ್ಯಕರ್ತರಿಗೆ ಯಾರಿಗೂ ಮೋಸ ಆಗಬಾರ್ದು. 60 ವರ್ಷ ಆದವ್ರು ತೆಗೆದ್ರೂ ಕೂಡ ಅವ್ರಿಗೆ ಹಣ ಬೇಕು. ಮತ್ತು ನಮಗೆ ಯಾರು ಪರ್ಸೆಂಟೇಜ್ ಆಧಾರದ ಮೇಲೆ ಯಾವ ಆಶಾ ಕಾರ್ಯಕರ್ತನ ತೆಗಿಬಾರ್ದು. ಮತ್ತು ಏನು ಜನಸಂಖ್ಯೆ ಆಧಾರದ ಮೇಲೆ 900 ಜನ ಇದ್ದಾರೆ, 800 ಜನ ಇದ್ದಾರೆ ಅಂತ ಆಶಾಗಳನ್ನ ತೆಗಿತಾ ಇದ್ದಾರೆ. ಅದು ಕೂಡ ಆಗಬಾರ್ದು. ನಮ್ಗೆ ಯಾವ ಆಶಾಗಳಿಗೂ ಅನ್ಯಾಯ ಆಗಬಾರ್ದು ಸರ್. ನಮಗೇನಿದೆ ಬೇಡಿಕೆ, ಮುಖ್ಯವಾಗಿ ನಮ್ಗೆ 10,000 ಏನಿದೆ ಇಡಿಗಂಟು ನಮಗೆ ಕೊಡಬೇಕು. ನಾವು ಕೊಟ್ಟರೆ ಇವತ್ತೇ ನಾವು ಧರಣಿನ ವಾಪಸ್ ತೆಗಿತೀವಿ ಸರ್.
ಇದಿಷ್ಟು ಫ್ರೀಡಂ ಪಾರ್ಕಲ್ಲಿ ಧರಣಿ ಹಮ್ಮಿಕೊಂಡಿರುವಂತಹ ಧರಣಿಯಲ್ಲಿ ಭಾಗವಹಿಸುವಂತಹ ಆಶಾ ಕಾರ್ಯಕರ್ತರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.